ನೋಡಿ, ಮಹಿಳಾ ಮೀಸಲಾತಿಯನ್ನು ಕೊಡ್ಬೇಕಾದ್ರೆ ಕ್ಷೇತ್ರಗಳು ಹೆಚ್ಚಾಗಬೇಕು ಅಂತ ವಾದ ಏನು ಅದರ ಅವಶ್ಯಕತೆ ಏನಿಲ್ಲ. ಯಾಕಂತ ಹೇಳಿದ್ರೆ ಮಹಿಳಾ ಮೀಸಲಾತಿ ಇರುವಂತದ್ದು ಅದು ಎಷ್ಟೇ ಸೀಟ್ಸ್ಗಳಿರ್ಲಿ ಅದರಲ್ಲಿ ಆ ಒಂದು 3ರಲ್ಲಿ 1 ಭಾಗ ಆ ಮಹಿಳೆಯರಿಗೆ ಮೀಸಲಿಡಬೇಕು ಅಂತ. ಅದು ಎಷ್ಟೇ ಇರಲಿ 33% ಮೀಸಲಿಡಬೇಕು ಅಂತ ಇರುವಂತದ್ದು. ಅದಕ್ಕೆ ಸೀಟ್ ಸಂಖ್ಯೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಈಗ ಡಿಲಿಮಿಟೇಷನ್ ಪ್ರಕ್ರಿಯೆನೇ ಬೇರೆ, ಮಹಿಳಾ ಮೀಸಲಾತಿ ಪ್ರಕ್ರಿಯೆನೇ ಬೇರೆ. ಮಹಿಳಾ ಮೀಸಲಾತಿಯನ್ನ ಕೊಡೋದಕ್ಕೋಸ್ಕರ ನಾವು ಡಿಲಿಮಿಟೇಷನ್ ಮಾಡಬೇಕು, ಕ್ಷೇತ್ರಗಳನ್ನ ಹೆಚ್ಚು ಮಾಡಬೇಕು, ಅವೆಲ್ಲ ಅದು ಯಾವುದೇ ರೀತಿಯ ಅದಕ್ಕೆ ಲಿಂಕ್ ಇಲ್ಲ. ಈಗ ನೋಡಿ, ಪಂಚಾಯತ್ಗಳಲ್ಲಿ ಮತ್ತು ನಗರ ಪಾಲಿಕೆಗಳಲ್ಲಿ ಎಲ್ಲ ಈಗ 50% ಮೀಸಲಾತಿ ಇದೆ. ಅದು 50% ಮೀಸಲಾತಿ ಇದೆ ಅಂತ ಹೇಳಿದ ತಕ್ಷಣ ನಾವು ಅಲ್ಲಿ ಕ್ಷೇತ್ರಗಳು ಹೆಚ್ಚು ಮಾಡಬೇಕು ಅಂತ ಏನಿಲ್ಲ. ಸೊ ಆ ತರ್ಕ ಇದಕ್ಕೆ ಏನ್ ಕನೆಕ್ಷನ್ನೇ ಇಲ್ಲ. ಅದರಿಂದ ಮಹಿಳಾ ಮೀಸಲಾತಿಯ ಬಿಲ್ ಅನ್ನು ತಗೊಂಡ್ ಬಂದಾಗ ಅವತ್ತಿಂದನೇ ಅವ್ರು ಜಾರಿ ಮಾಡಿಬಿಟ್ಟಿದ್ರೆ ಇಷ್ಟೊತ್ತು ಯಾವುದೇ ಒಂದು ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಇರ್ಬೋದು, ಅದೆಲ್ಲ ಮೀಸಲಾತಿ ಇಷ್ಟೊತ್ತಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗೋಗ್ತಾ ಇತ್ತು. ಸೊ ಅವರು ಮಾಡದೇ ಇರುವಂತದ್ದು ಅನಾವಶ್ಯಕವಾಗಿ ಇದು ಡಿಲೇ ಆಯ್ತು. ಅದೇ ನಮ್ಮ ವಾದ ಆಗಿತ್ತು ಮೊದಲಿಂದನೂ ಕೂಡ. ನೀವು ಈಗ್ಲಿಂದನೇ ಮಹಿಳಾ ಮೀಸಲಾತಿಯನ್ನು ಅನುಷ್ಠಾನ ಮಾಡಿ ಅಂತ ನಮ್ಮ ವಾದ ಆಗಿತ್ತು. ಅದಕ್ಕೋಸ್ಕರ ಈ ಲಿಂಕ್ ಅನ್ನ ಈಗ ಅವ್ರು ಮಾಡಕ್ ಹೊರಟಿದ್ದಾರೆ. ಇದಕ್ಕೇನು ಸಂಬಂಧ ಇಲ್ಲ. ಈಗಲೂ ಮಹಿಳಾ ಮೀಸಲಾತಿಯನ್ನ ಅವ್ರ ಎಲ್ಲಾ ಕಡೆ ಲಾಗು ಮಾಡಬಹುದು. ಕರ್ನಾಟಕ ವಿಧಾನಸಭೆ ಮುಂದಿನ ಚುನಾವಣೆಯಲ್ಲೂ ಕೂಡ 33% ಮಹಿಳೆಯರಿಗೆ ಕೊಡುವಂತದಕ್ಕೆ ವಿಧಾನಸಭೆಯ ಕ್ಷೇತ್ರಗಳನ್ನ ಹೆಚ್ಚು ಮಾಡ್ಕೋಬೇಕು ಅಂತ ಏನಿಲ್ಲ. ಆಯ್ತಾ? ಅದು ಒಂದ್ ಕಡೆ. ಎರಡನೇದು, ಈಗ ಈ ಮರು ವಿಂಗಡಣೆ ಮಾಡ್ತಾ ಇರುವಂತದ್ದು ಡಿಲಿಮಿಟೇಷನ್. ಈ ಡಿಲಿಮಿಟೇಷನ್ ಪ್ರಕ್ರಿಯೆ ಈಗ ನಾನು ನೋಡಿದಾಗೆ, ಈಗ ನನಗೆ ಬಂದಿರುವಂತ ಮಾಹಿತಿ, ಅದು ಪ್ರತಿಯೊಂದು ರಾಜ್ಯಕ್ಕೂ ಕೂಡ 50% ಅನ್ನು ಹೆಚ್ಚು ಮಾಡ್ತೀವಿ. ಬೇರೆ ಯಾವ ಮಾನದಂಡ ಇಲ್ಲ. ಅಂದ್ರೆ ಜನಸಂಖ್ಯೆ ಅಥವಾ ರಾಜ್ಯದ ಒಂದು ಮಾನವ ಅಭಿವೃದ್ಧಿಯ ಒಂದು ಸೂಚ್ಯಾಂಕಗಳು, ಅಥವಾ ಯಾವ ರೀತಿಯಾಗಿ ಅವರು ಈ ಜನಸಂಖ್ಯೆ ನಿಯಂತ್ರಣ ಮಾಡಿದ್ದಾರೆ, ಯಾವುದನ್ನು ಕೂಡ ತಗೊಳ್ತಾ ಇಲ್ಲ. ಕೇವಲ ಎಲ್ಲಾ ರಾಜ್ಯಗಳಲ್ಲಿ ಈಗಿರುವಂತ ಏನು ಎಷ್ಟು ಸೀಟ್ಸ್ ಇದೆ, ಈಗ ಕರ್ನಾಟಕದಲ್ಲಿ 28 ಇದೆ, 28ಗೆ 14 ಜೋಡಿಸುವಂತದ್ದು. ಅಂದ್ರೆ ಇಲ್ಲಿ ನಾವು 42 ಆಗ್ತೀವಿ. ಸೊ ಈ ರೀತಿಯಾಗಿ ಅಕ್ರಾಸ್ ದ ಬೋರ್ಡ್ 50% ಅನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ, ಅವಾಗ ನನಗನ್ಸುತ್ತೆ ಇವಾಗಿರುವಂತ ಏನು ಇದೆ ಅದೇ ಸಂಖ್ಯೆಯಲ್ಲಿ ಆ ವ್ಯತ್ಯಾಸ ಆಗುತ್ತೆ ಹೊರತು ಬೇರೆ ತರ ಏನಾಗೋದಿಲ್ಲ. ಅದರಿಂದ ರಾಜಕೀಯವಾಗಿ ಯಾವುದೇ ರಾಜ್ಯಕ್ಕೂ ಅನ್ಯಾಯ ಆಗೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಮೇಲ್ನೋಟಕ್ಕೆ ನೋಡಿದ್ರೆ ಯಾರಿಗೂ ಕೂಡ ಇದರಿಂದ ಅನ್ಯಾಯ ಆಗೋದಿಲ್ಲ. ಜನಸಂಖ್ಯೆ ಆಧಾರ ತಗೊಂಡಿದ್ರೆ ಅನ್ಯಾಯ ಖಂಡಿತ ಆಗಿರೋದು. ಈಗ ಜನಸಂಖ್ಯೆ ಆಧಾರ ತಗೊಳ್ತಾ ಇಲ್ಲ. ಅವರು 50% ಅನ್ನ ಪ್ರತಿ ರಾಜ್ಯಕ್ಕೆ ಹೆಚ್ಚು ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಅವಾಗ ಖಂಡಿತವಾಗಿಯೂ ಜನಸಂಖ್ಯೆ ಆಧಾರ ಬರೋದಿಲ್ಲ. ಆ ಕಾರಣದಿಂದ ಇದು ನನ್ನ ಮೇಲ್ನೋಟಕ್ಕೆ ಈಗ ನಂಗೆ ಅನ್ಸುವಂತದ್ದು ಇದರಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ. 50% ನನಗೆ ಅನ್ಸುವಂತದ್ದು. ಈಗ ಇನ್ನು ಡೀಟೇಲ್ ಏನೇನಿದೆ ನಾನು ಬಿಲ್ ಅಲ್ಲಿ ನೋಡಿಲ್ಲ, ತಿಳ್ಕೋಬೇಕು. ತಿಳ್ಕೊಂಡು ಮತ್ತೆ ಮಾತಾಡ್ತೀನಿ. ಓಕೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ನಾಯಕರುಗಳ ಬಗ್ಗೆ ಶುರುವಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸರಿಯಾಗಿ ಪ್ರಚಾರ ಮಾಡಲಿಲ್ಲ ಅನ್ನುವಂಥದ್ದು, ಮತ್ತು ಮುಸ್ಲಿಂ ನಾಯಕರಲ್ಲಿ ಗೊಂದಲ ಇರುವಂಥದ್ದು, ಮತ್ತು ಜಮೀರ್ ಅವ್ರ ತುಂಬಾ ಸ್ಪೀಡಲ್ಲಿ ಹೋಗ್ತಿದ್ದಾರೆ. ಅವರು ನಾಯಕರ ಬೆಳಿಬೇಕು ಅಂತಿದ್ದಾರೆ. ಹಾಗಾಗಿ ಅವ್ರಿಗೆ ಬೇರೆ ಬೇರೆ ನಾಯಕರು ತಮ್ಮದೇ ಆದ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆದ್ರೆ ಒಬ್ಬ ನಾಯಕರ ಮೇಲೆ ಮುಸ್ಲಿಂ ಸಮುದಾಯ ನಿಂತಿಲ್ಲ ಅನ್ನುವಂಥ ನೋಡಿ, ಯಾವುದೇ ಒಂದು ಸಮಾಜದ ಒಬ್ಬರ ಮೇಲೆ ನಿಂತಿದೆ ಅಥವಾ ಇಬ್ಬರ ಮೇಲೆ ನಿಂತಿದೆ ಅಂತ ಅಲ್ಲ, ಅದು ಸರಿಯೂ ಅಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಸಮಾಜಕ್ಕೂ ನಾವು ಸೇರಿಸ್ಕೊಂಡು ಹೋಗುವಂತದ್ದು ಇದೆ ಹೊರತು ಯಾರನ್ನು ಕೂಡ ಓಲೈಸಬೇಕು ಅಂತನೂ ಕೂಡ ಇಲ್ಲ. ಜಮೀರ್ ಅಹಮದ್ ಅವರು ಒಬ್ಬ ಒಳ್ಳೆ ನಾಯಕರು. ಅವರು ಇವತ್ತು ನಮ್ಮ ಸರ್ಕಾರದ ಸಚಿವರಾಗಿದ್ದಾರೆ ಮತ್ತು ಅವರದೇ ಆದಂತ ರೀತಿಯಾಗಿ ಅನೇಕ ಅವರು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅವರ ಮುಖಂಡತ್ವದ ಬಗ್ಗೆ ನಾನು ಇನ್ನೇನು ಹೇಳಕ್ ಹೋಗಲ್ಲ. ಒಬ್ಬರು ಜನಪ್ರಿಯ ನಾಯಕರಿದ್ದಾರೆ. ಅದು ಈ ವಿಚಾರ ಏನೇ ಇದ್ರು ಕೂಡ ಇದು ಚುನಾವಣೆಯಲ್ಲಿ ಆದಂತ ಒಂದು ವಿಷಯ, ದಾವಣಗೆರೆ ಚುನಾವಣೆ ಆದಂತ ವಿಷಯ. ಅದರಲ್ಲಿ ಏನು ಹೊರಗೆ ಬಂದಿರುವಂತದ್ರ ಬಗ್ಗೆ ಈಗಾಗಲೇ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಇದೆ. ಅದು ಪಕ್ಷದ ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ ಮುಂದೆ ಏನೇನ್ ಮಾಡ್ಬೇಕು ಅಂತ. ಯಾಕಂದ್ರೆ ಚುನಾವಣೆಗಳಲ್ಲಿ ಆರೋಪ ಪ್ರತ್ಯಾರೋಪಗಳು ಮಾಡುವಂಥದ್ದು ಅನೇಕ ಬಾರಿ ಇರ್ತದೆ. ಅದು ಕೇವಲ ಈ ಚುನಾವಣೆಗಲ್ಲ, ಬೇರೆ ಬೇರೆ ಚುನಾವಣೆಗಳು ಕೂಡ ಆಗಿರ್ತದೆ, ಬೇರೆ ಬೇರೆ ಎಲ್ಲಾ ಪಕ್ಷಗಳು ಕೂಡ ಆಗಿರ್ತದೆ. ಅದರಿಂದ ಇದನ್ನ ಪಕ್ಷದಲ್ಲಿ ಯಾವ ರೀತಿಯಾಗಿ ಶಿಸ್ತನ್ನ ನೋಡ್ಕೋಬೇಕು, ಕಾಪಾಡ್ಕೋಬೇಕು, ಅದು ಪಕ್ಷದ ಒಂದು ನಮ್ಮ ಅಧ್ಯಕ್ಷರು ಮತ್ತು ಪಕ್ಷದ ನಮ್ಮ ಕೇಂದ್ರದ ಉಸ್ತುವಾರಿ ಸುರ್ಜೇವಾಲ ಅವರೆಲ್ಲ ಕೂಡ ನೋಡ್ಕೊಂಡು ಮಾಡ್ತಾರೆ. ಇಲ್ಲ, ನಾವು ಸಭೆಯನ್ ನಡೆಸಿಲ್ಲ. ನಾವೆಲ್ಲ
ಪರಿಸ್ಥಿತಿ ಅವಲೋಕನ ಮಾಡಿ. ಅನೌಪಚಾರ ಸುಮ್ಮನೆ ಸೇರಿದ್ದು ಅಷ್ಟೇ, ಇನ್ನೇನು ಸರಿ, ಏನಾದ್ರೂ ಸಿದ್ದರಾಮಯ್ಯ ಅವರು ಹೇಳಿದ್ರಾ? ಮತ್ತೆ ಸಿದ್ದರಾಮಯ್ಯ ಅವರು 5 ವರ್ಷ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ನಜೀರ್ ಅಹಮದ್ ಅವ್ರ ಮೇಲೆ ಕ್ರಮ ತಗೊಂಡಿರೋದು ಮತ್ತೆ ಇವ್ರ ಮೇಲೆ ಕ್ರಮ ತಗೊಂಡಿರೋದು ನೋಡಿ, ಅವರು ಅವರ ಮುಖ್ಯಮಂತ್ರಿ ನೋಡಿ, ಮುಸ್ಲಿಂ ಸಮುದಾಯದ ನೋಡಿ, ನಾವು ಯಾರನ್ನು ಕೂಡ ತುಳಿಯತಕ್ಕಂತ ಸಮಾಜ ಪಕ್ಷ ಅಂತೂ ಅಲ್ಲವೇ ಅಲ್ಲ. ನಮಗೆ ಎಲ್ರು ಕೂಡ ಒಂದೇ, ಆಯ್ತಾ. ಮುಸಲ್ಮಾನರನ್ನ ಓಲೈಸ್ಬೇಕು, ಕ್ರೈಸ್ತರನ್ನ ಓಲೈಸ್ಬೇಕು, ಹಿಂದೂಗಳನ್ನ ಓಲೈಸ್ಬೇಕು ಅಂತ ಏನಿಲ್ಲ, ಎಲ್ರು ನಮ್ಗೆ ಸಮಾನ. ಅದು ಏನಾದ್ರೂ ಒಂದು ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸುವಂಥದ್ದು ಪಕ್ಷ ಕ್ರಮ ತಗೊಳ್ತದೆ. ಯಾರಿಗೆ ತೊಂದರೆ ಆಗ್ತಾ ಇದೆ ಅವ್ರಿಗೆ ಸಹಾಯ ಮಾಡುವಂಥದ್ದು ನಮ್ಮ ಪಕ್ಷ, ನಮ್ಮ ಸರ್ಕಾರಗಳು ಮಾಡ್ಕೊಂಡ್ ಬಂದಿದೆ. ಅದರಿಂದ ಜಾತಿ ನೋಡ್ಕೊಂಡು, ಧರ್ಮ ನೋಡ್ಕೊಂಡು ನಾವು ಯಾರಿಗೂ ಕೂಡ ಸಹಾಯ ಮಾಡಕ್ ಹೋಗೋದಿಲ್ಲ ಅಥವಾ ಅವ್ರ ಪರವಾಗಿ ನಿಲ್ಲುವಂಥದ್ದಲ್ಲ. ಯಾರಿಗೆ ಅನ್ಯಾಯ ಆದ್ರೆ ಅವರ ಒಂದು ಪರವಾಗಿ ನಿಲ್ಲಬೇಕು. ಅದು ಹಿಂದೂನೇ ಆಗಿರ್ಬೋದು, ಮುಸಲ್ಮಾನೇ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು. ನಾವೇನ್ ಬಿಜೆಪಿ ತರ ಅಲ್ಲ. ಅವ್ರಿಗೆ ಕೇವಲ ಒಂದೇ ಒಂದು ವರ್ಗ, ಒಂದೇ ಒಬ್ಬರಿಗೆ ಮಾತ್ರ ಅನ್ಯಾಯ ಆದಾಗ ಮಾತ್ರ ಧ್ವನಿ ಎತ್ತುತ್ತಾರೆ. ಇನ್ನೊಬ್ಬರಿಗೆ ಎಷ್ಟೇ ತೊಂದರೆ ಆದ್ರೂ ಕೂಡ ಧ್ವನಿ ಎತ್ತೋದಿಲ್ಲ. ನಾವು ಎಲ್ರೂ ಕೂಡ ಸಮಾನವಾಗಿ ನೋಡ್ತೀವಿ. ಇದಕ್ಕೆ ಧರ್ಮಕ್ಕೂ ಇದಕ್ಕೂ ಪಕ್ಷದ ಶಿಸ್ತುಗೂ ಏನು ಸಂಬಂಧ ಇಲ್ಲ. ಸಚಿವ ಸಂಪುಟ ಪುನರ್ರಚನೆಗೆ ಕೂಗು ಕೇಳಿ ಬರ್ತದೆ. ಇವಾಗ ಬಾರಿ ಗೆದ್ದವರು ಅವ್ರು ಒತ್ತಡ ಜಾಸ್ತಿ ಆಗ್ತಿದೆ ಸರ್. ಈ ಒತ್ತಡ ಏನೂ ಇಲ್ಲ. ಎಲ್ಲ ಈಗ 3 ವರ್ಷ ಆಗ್ತಾ ಬರ್ತಾ ಇದೆ. 3 ವರ್ಷ ಆಗುವ ಸಂದರ್ಭದಲ್ಲಿ ಸಹಜವಾಗಿ ಒಂದು ಪುನರ್ರಚನೆ ಮಾಡುವಂತಹ ಪ್ರಕ್ರಿಯೆಗಳು ಹಿಂದೆನೂ ಕೂಡ ಮಾಡಿತ್ತು, ಈ ಸಲನು ಕೂಡ ಮಾಡ್ಬೋದು. ಹೋದ್ ಸಲ ಆದಾಗ ನನ್ನನ್ನು ಕೂಡ ಕೈ ಬಿಟ್ಟಿದ್ರು. 3 ವರ್ಷ ಆದ ನಂತರ ಸಚಿವ ಸಂಪುಟದ ಪುನರ್ರಚನೆ ಆದಾಗ ನನ್ನನ್ನು ಕೂಡ ಕೈ ಬಿಟ್ಟಿದ್ರು, ಇನ್ನು ಬೇರೆಯವ್ರಿಗೆ ಮಾಡಿದ್ರು. ಅದಾಗ್ಬೇಕು, ಯಾಕಂದ್ರೆ ಎಲ್ರು ಕೂಡ ಒಬ್ಬೊಬ್ಬರೇ ಇರ್ಬೇಕು ಅಂತ ಏನಲ್ಲ, ಬೇರೆಯವ್ರಿಗೆ ಅವಕಾಶಗಳು ಸಿಗ್ಬೇಕು. ಅದರಿಂದ ಪಕ್ಷದ ತೀರ್ಮಾನ ಅದ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರವರ ವೈಯಕ್ತಿಕ ಅವ್ರವ್ರು ಹೋಗಿ ಪ್ರಯತ್ನಗಳು ಮಾಡೋದು ತಪ್ಪೇನಿಲ್ಲ. ಅದು ನಮ್ಮ ಪ್ರಜಾಪ್ರಭುತ್ವ, ಇದು ನಮ್ಮ ಪಕ್ಷದ ವರಿಷ್ಠರು ಹೋಗಿ ಭೇಟಿಯಾಗುವಂಥದ್ದು ಅದು ಒಂದು ಅವ್ರಿಗೆ ಹಕ್ಕಿದೆ, ಪ್ರತಿಪಾದನೆ ಮಾಡೋದು ಹಕ್ಕಿದೆ. ಡಿಸಿಎಂ ಅವರು ಹೇಳ್ತಾರೆ ಈ ಟೈಮ್ ಅಲ್ಲ, ಹೋಗುವಂತ ಟೈಮ್ ಅಲ್ಲ ಅಂತ ಹೇಳ್ತಾರೆ. ನೋಡಿ, ನಾನು ಅದ್ರ ಬಗ್ಗೆ ಅವ್ರೇನ್ ಹೇಳಿದ್ರೆ ನಾನು ಕೇಳಿಲ್ಲ. ಅದು ನಾನು ಹೇಳುವಂಥದ್ದು, ಯಾರೇ ಒಬ್ರು ಅವರ ಪ್ರಯತ್ನಗಳು ಮಾಡುವಂಥದ್ರಲ್ಲಿ ಅದೇನು ತಪ್ಪೇನಿಲ್ಲ. ಯಾಕೆಂತ ಹೇಳಿದ್ರೆ ಎಲ್ರಿಗೂ ಕೂಡ ಆಸೆಗಳು ಇರ್ತದೆ. ಅಂತಿಮವಾಗಿ 34 ಜನ ಮಾತ್ರ ಆಗುವಂಥದ್ದು. ಆ 34 ಯಾರು ಅಂತ ಹೇಳಿ ಆ ಪಕ್ಷದ ಮತ್ತು ನಮ್ಮ ಮುಖಂಡರು ತೀರ್ಮಾನ ಮಾಡ್ತಾರೆ. ಪ್ರಯತ್ನ ಮಾಡಬಾರ್ದು ಅಂತಾನು ನಾನು ಹೇಳೋದಿಲ್ಲ, ಪ್ರಯತ್ನ ಮಾಡಿದ್ರೆ ತಪ್ಪು ಅಂತಾನು ನಾನು ಹೇಳಬಹುದು. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.